ನಮಸ್ತೆ ಎಲ್ರಿಗೂ ಕೂಡ. ಇವತ್ತು ಒಂದು ಅದ್ಭುತವಾದ ರಿಸಲ್ಟ್ ಅಂದರೆ ಆರೋಗ್ಯ ದೃಷ್ಟಿಯಿಂದ ನಾವು ಹೇಳಬೇಕಂತಂದರೆ ತುಂಬ ಜನಕ್ಕೆ ಆರೋಗ್ಯ ಸಮಸ್ಯೆ ಯಾವ ರೀತಿ ಇದೆ ಅಂತಂದರೆ ಪ್ರೆಗ್ನೆನ್ಸಿ ಸಮಸ್ಯೆ ಕಾಡ್ತಾ ಇದೆ, ಮಕ್ಕಳ ಸಮಸ್ಯೆ ಕಾಡ್ತಾ ಇದೆ. ಇಲ್ಲಿ ಚಿಕ್ಕಒಕ್ಕಲಕುಂಟ ಭಾಗದಲ್ಲಿ ಒಬ್ಬ ವ್ಯಕ್ತಿಗೆ ಪ್ರೆಗ್ನೆನ್ಸಿ ಅಂದರೆ ಮಕ್ಕಳಾಗಿದ್ದಿಲ್ಲ, ಸರಿಸುಮಾರು 16 ವರ್ಷದಿಂದ ಮಕ್ಕಳಾಗಿದ್ದಿಲ್ಲ. ಅವರಿಗೆ ನಾವು ನಮ್ಮ ಮೋದಿ ಕೇರ್ ವೆಲ್ನೆಸ್ ಪ್ರಾಡಕ್ಟನ್ನು ಕೊಟ್ಟಿದ್ವಿ. ಅವ್ರ ಬಾಯಲ್ಲೇ ಕೇಳೋಣ ಯಾವ ರೀತಿ ರಿಸಲ್ಟ್ ಬಂದಿದೆ, ಎಷ್ಟು ತಿಂಗಳು ಔಷಧಿ ತೊಗೊಂಡ್ರು, ಏನಾಯಿತು, ಯಾವ ಊರು, ಪ್ರತಿಯೊಂದು ವಿಚಾರನ ಅವ್ರ ಕಡೆನೇ ಕೇಳೋಣ. ತುಂಬ ಜನಕ್ಕೂ ಕೂಡ ಈ ಸಮಸ್ಯೆ ಇರುತ್ತೆ. ಹಾಗಾಗಿ ಈ ಸಮಸ್ಯೆಗೆ 100% ರಿಸಲ್ಟ್ ಎಲ್ಲಿದೆ ಅಂತಂದರೆ ಮೋದಿ ಕೇರ್ ವೆಲ್ನೆಸ್ ಪ್ರಾಡಕ್ಟಲ್ಲಿದೆ. ಹಾಗಾಗಿ ಆ ಪ್ರಾಡಕ್ಟ್ ಏನು, ಯಾವ ರೀತಿ ಅವರಿಗೆ ರಿಸಲ್ಟ್ ಬಂತು ಅನ್ನೋದನ್ನು ಅವ್ರ ಬಾಯಲ್ಲೇ ಕೇಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಕ್ಕ ನಮಸ್ಕಾರ ರೀ. ನಿಮ್ಮ ಹೆಸರು ರೀ? ಅನ್ಮವ. ಯಾವ ಊರು ರೀ? ಚಿಕ್ಕಒಕ್ಕಲಕುಂಟ. ನಿಮಗೆ ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು ರೀ? 15 ವರ್ಷ ಆಗಿತ್ತು. ಹೊರಗಡೆ ಹಾಸ್ಪಿಟ್ಲೆಲ್ಲ ತೋರಿಸಿದ್ರೆ? ಎಷ್ಟು ವರ್ಷ ತೋರಿಸಿದ್ರಿ ನೀವು? 3 ವರ್ಷ ತೋರಿಸಿದ್ರು ಕೂಡ ಏನೂ ರಿಸಲ್ಟ್ ಬಂದಿಲ್ಲ. ಸರಿಸುಮಾರು ಎಷ್ಟು ಅಮೌಂಟ್ ಖರ್ಚಾಗಿದೆ ಹೊರಗಡೆ? 2 ಲಕ್ಷ ಖರ್ಚಾಗಿದೆ. ಆದರೂ ಕೂಡ ರಿಸಲ್ಟ್ ಬಂದಿಲ್ಲ. ನಮ್ಮ ಮೋದಿ ಕೇರ್ ವೆಲ್ನೆಸ್ ಪ್ರಾಡಕ್ಟ್ ಎಷ್ಟು ತಿಂಗಳು ತೊಗೊಂಡಿರಿ? 3 ತಿಂಗಳು ತೊಗೊಂಡಿರಿ. ಎಷ್ಟು ಖರ್ಚಾಯ್ತು ರೀ ಅಕ್ಕ? ಒಂದು 35,000 ಖರ್ಚಾಗಿದೆ. ನಿಮ್ಗೆ 100% ರಿಸಲ್ಟ್ ಬಂದಿದೆಯಲ್ಲಮ್ಮ? ಇವಾಗ ಎಷ್ಟು ತಿಂಗಳು ನೀವು ಕನ್ಸೀವ್ ಇದ್ದೀರಿ? 5 ತಿಂಗಳ ಕನ್ಸೀವ್ ಇದ್ದೀರಿ. ಓಕೆ, ನೋಡ್ಬೋದು ಡಿಯರ್ ಲೀಡರ್ಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡ್ಬೋದು ಇಲ್ಲಿ ಅದ್ಭುತವಾದ ರಿಸಲ್ಟ್. ಮೋದಿ ಕೇರ್ ವೆಲ್ನೆಸ್ ಪ್ರಾಡಕ್ಟನ್ನು ಕೇವಲ 3 ತಿಂಗಳು ಅವರು ತಗೊಳ್ಳೋದ್ರಿಂದ ಅವರಿಗೆ ಇವಾಗ ಕನ್ಸೀವ್ ಆಗಿದ್ದಾರೆ, 5 ತಿಂಗಳ ಪ್ರೆಗ್ನೆಂಟ್ ಕೂಡ ಇದ್ದಾರೆ. ಅದೇ ರೀತಿ ನಿಮಗೂ ಕೂಡ ಈ ಥರ ಪ್ರಾಬ್ಲಮ್ಸ್ ಇದ್ದರೆ ನೀವು ಕೂಡ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂಬಿಕೆಯಿಂದ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ಎಲ್ಲರಿಗೂ ಕೂಡ ರಿಸಲ್ಟ್ ಬರುತ್ತೆ. ಅವರಿಗೆ ಔಷಧಿ ಕೊಡಿಸಿದಂಥ ವ್ಯಕ್ತಿ ಅಂತ ಹೇಳ್ಬೋದು ಸುಲೋಚನಾ ಮೇಡಮ್. ಅವರು ಕೂಡ ಕೇಳೋಣ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಈ ಒಂದು ಖುಷಿ ಕ್ಷಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಏನು ಅನ್ನಿಸ್ತಾ ಇದೆ ಇವ್ರಿಗೆ ರಿಸಲ್ಟ್ ಕೊಡಿಸಿದ್ದು? ಅಂದ್ರೆ ಬೇರೆ ಕಡೆ 2 ಲಕ್ಷ ಗಟ್ಟಲೆ ಖರ್ಚು ಮಾಡಿ ತೋರಿಸ್ಕೊಂಡಾರಂದ್ರೆ ಒಂದು ರಿಸಲ್ಟ್ ಕೂಡ ಬಂದಿಲ್ಲ ಸರ್. ಈಗ ನಮ್ಮದು ಮೋದಿ ಕೇರಲ್ಲಿ ಪ್ರಾಡಕ್ಟ್ ತೊಗೊಂಡು 3 ತಿಂಗಳಿಗೆ ರಿಸಲ್ಟ್ ಬಂದೈತಂದರೆ ನಾವು ಹೆಮ್ಮೆಯ ಮೋದಿ ಕೇರ್ ಅಂತ ನಮಗೂ ಭಾಳ ಖುಷಿ ಆಗುತ್ತೆ ಸರ್. ಈಗ 5 ತಿಂಗಳ ಪ್ರೆಗ್ನೆಂಟ್ ಅದಾರ ಸರ್, ಕೇಳಿ ನಮಗೂ ಒಂದು ಹೆಮ್ಮೆ ಅನಿಸುತ್ತೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್, ಅದೇ ರೀತಿ ಈ ಒಂದು ವೆಲ್ನೆಸ್ ಪ್ರಾಡಕ್ಟ್ಗಳನ್ನು ಯಾವ ರೀತಿ ತೊಗೊಳ್ಬೇಕು, ಏನು ಆ ಪ್ರಾಡಕ್ಟ್ನ ಉತ್ತಮ ಬೆನಿಫಿಟ್ ಏನು ಅನ್ನೋದನ್ನು ಸಲಹೆ ಕೊಟ್ಟಂಥ ಗ್ರೇಟ್ ವ್ಯಕ್ತಿ ಅಂತ ಹೇಳ್ಬೋದು ತನುಶ್ರೀ ಮೇಡಮ್ ಅವರು ಗೈಡೆನ್ಸ್ ಕೊಟ್ಟಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಮೇಡಮ್, ನಿಮ್ಗೆ ಏನು ಅನಿಸ್ತಾ ಇದೆ ಈ ರಿಸಲ್ಟ್? ಸರ್, ಖುಷಿ ಆಗ್ತದೆ. ಯಾಕಂದರೆ ಹೊರಗಡೆ 2 ರಿಂದ 3 ಲಕ್ಷ ದುಡ್ಡು ಖರ್ಚು ಮಾಡಿದ್ದಾರೆ. ಸೊ 16 ವರ್ಷ, ಯಾಕಂದರೆ ಅವ್ರ ಅತ್ತೆಯವ್ರ ಬಾಯಿಂದ ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದೆ. ಸೊ ಎಲ್ಲೆಲ್ಲಿ ಕೂಡ ಆಸ್ಪತ್ರೆಗಳನ್ನು ದುಡ್ಡು ಖರ್ಚು ಮಾಡಿದ್ದಾರೆ. ಆ್ಯಂಡ್ ಅದರ ಜೊತೆಗೆ ಯಾವುದೂ ಒಂದು ಕೂಡ ದೇವರು ಉಳಿದಿಲ್ಲ ಅಂತ ಹೇಳಿದರು ಬೇಡ್ಕೊಳ್ಳೋಕ್ಕೆ. ಸೊ ಆ ಥರ ಎಲ್ಲದೂ ಕೂಡ ಮಾಡಿದ್ದಾರೆ. ಬಟ್ ಇಲ್ಲಿ ಸೊ ಯಾವ ವ್ಯಕ್ತಿ ಮುಖಾಂತರ ಗುರ್ತಾಯ್ತೋ ಗೊತ್ತಿಲ್ಲ. ಸುಲೋಚನಾ ಮೇಡಮ್ ಹೇಳಿದರು, ಬಂದ್ವಿ ಆ್ಯಂಡ್ ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ವಿ. 3 ಮಂತ್ಸ್ ಯೂಸ್ ಮಾಡಿದ್ದಕ್ಕೆ ಈ ಥರ ರಿಸಲ್ಟ್ ಬಂದಿದೆ ಅಂದರೆ ಒನ್ಸ್ ಅಗೇನ್ ತುಂಬ ಖುಷಿ ಆಗ್ತಾ ಇದೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಆ್ಯಂಡ್ ಸೊ ತುಂಬ ಚೆನ್ನಾಗಿ ಕೂಡ ಆರೋಗ್ಯದಲ್ಲಿ ಕೂಡ ಸೊ ತುಂಬ ಚೆನ್ನಾಗಿ ಅವ್ರಿಗೆ ಸೊ ಏನಪ್ಪ ಅಂದರೆ ಯಶಸ್ವಿ ಕೂಡ ಆಗಿದೆ. ಆ್ಯಂಡ್ ಅದ್ರ ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ಎಷ್ಟೋ ಜನರಿಗೂ ಕೂಡ ಈ ಸಮಸ್ಯೆ ಇದೆ. ಇಂಥ ಒಂದು ಸಮಸ್ಯೆಗಳಿಗೆ ಏನಪ್ಪ ಅಂದರೆ ನಮ್ಮಲ್ಲಿ ಒಂದು ಅದ್ಭುತವಾದ 100% ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ಗಳು ಕೂಡ ಇದಾವೆ. ಎಲ್ರಿಗೂ ಕೂಡ ಒಂದು ಮನವಿ ಏನಪ್ಪ ಅಂದರೆ ಹೊರಗಡೆ ಎಷ್ಟೋ ಜನ ಆಸ್ಪತ್ರೆಗೆ ಖರ್ಚು ಮಾಡ್ತಾ ಇರ್ತೀರಿ, ಎಷ್ಟೋ ದುಡ್ಡುಗಳನ್ನ ಹಾಳು ಮಾಡ್ಕೊತಾ ಇದ್ದೀರಿ. ಬಟ್ ಇಲ್ಲಿ ಸೊ ನಂಬಿದವರಿಗೆ ಸ್ಫೂರ್ತಿ, ನಂಬಿಲಾರ್ದವ್ರಿಗೆ ಸಾಕ್ಷಿ ಅನ್ನೋ ಒಂದು ನಮ್ಮ ಹತ್ರ ಇರುವಂಥ ಒಂದು ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಒನ್ಸ್ ಅಗೇನ್ ಇಂಥ ಒಂದು ಅದ್ಭುತವಾದ ಸೊ ಮೋದಿ ಕೇರ್ ಅವಕಾಶ ಕೊಟ್ಟಂಥ ನನ್ನೆಲ್ಲ ಅಪ್ಲೈನ್ಸ್ಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಅದೇ ರೀತಿ ಆ ಪ್ರಾಡಕ್ಟ್ಗಳನ್ನು ಯಾವ ರೀತಿ ತೊಗೊಳ್ಬೇಕು ಅಂತೇಳಿ ಮೇಡಮ್ ಅವ್ರು ಸಲಹೆ ಕೊಟ್ಟರು. ಪ್ರತಿಯೊಬ್ಬರು ಕೂಡ ಈ ಥರ ವೆಲ್ನೆಸ್ ಪ್ರಾಡಕ್ಟ್ಗಳನ್ನು ಪ್ರತಿಯೊಬ್ಬರು ಇವಾಗ 5 ವರ್ಷ 10 ವರ್ಷ ಮದುವೆ ಆಗಿ ತುಂಬ ಜನಕ್ಕೆ ಮಕ್ಕಳು ಆಗಿರೋಲ್ಲ. ಈ ಸಮಸ್ಯೆ ತುಂಬ ಮೇಜರ್ ಆಗಿ ಕಾಣ್ತಾ ಇದೆ. ಮಿನಿಮಮ್ ಒಂದು ಊರಲ್ಲಿ 25 ಜನ ಆ ಪ್ರಾಬ್ಲಮ್ ಇರೋರು ಇರ್ತಾರೆ. ಹಾಗಾಗಿ ಈ ಒಂದು ವೆಲ್ನೆಸ್ ಪ್ರಾಡಕ್ಟ್ ಮೋದಿ ಕೇರ್ ಪ್ರಾಡಕ್ಟ್ಗಳನ್ನು ಎಲ್ಲರೂ ಕೂಡ ನೀವು ಬಳಸಿ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ, 100% ರಿಸಲ್ಟ್ ಕೊಡಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಅವರ ಅತ್ತೆಯವರಿಗೆ ಕೇಳೋಣ, ಏನು ಆ ಪ್ರಾಡಕ್ಟ್ ಅಮ್ಮವ್ರನ್ನ ಕೇಳೋಣ. ಇವರಿಗೆ ಮಗುವೊಂದು ಕನ್ಸೀವ್ ಆಗಿರೋದು ಏನು ಅನ್ನಿಸ್ತಾ ಇದೆ, ಅಮ್ಮವ್ರಿಗೆ ಖುಷಿ ವಿಚಾರ ಏನು ಅನ್ನಿಸ್ತಾ ಇದೆ ಅಂತ ಕೇಳೋಣ. ಅಮ್ಮರ, ನಿಮ್ಮ ಸಸಿ ಹೊಟ್ಟೆಲ್ ಇದಾರಲ್ರಿ, ಈಗ ಏನು ಅನಿಸ್ತಾ ಇದೆ ನಿಮಗೆ? ನಾವು ಚಲೋ ಅನಿಸ್ತೈತೆ. ಚಲೋ ಅನ್ನಿಸ್ತಾ ಇದೆ. ಎಷ್ಟು ವರ್ಷ ಆಗಿತ್ರಿ ಅವ್ರಿಗೆ ಮಕ್ಕಳಾಗ್ಲಾರ್ದ? 16 ವರ್ಷ ಆಗೈತೆ ರೀ. ಹಾಂ, 16 ವರ್ಷ ಆಗಿತ್ತು. ಆಗಿದ್ದಿಲ್ಲ. ಮತ್ತೆ ಈಗ ಆಸ್ಪತ್ರೆಗೆ ತೋರಿಸಿದ್ರಿ ಇದಕ್ಕೂ ಮುಂಚೆ? ತೋರಿಸಿದ್ರಿ, ಎಲ್ಲರಿಗೂ ಬಂದ ಕೂಡ ದೇವರಿಗೆ ನಡ್ಕೊಂಬಂದಾಗ ಏನಂದ ಆಗಿದಲ್ಲ. ಹಾಂ, ಮತ್ತೆ ದೇವರು ನಿಮಗೆ ಯಾರು ಹೇಳಿದ್ರು ಇದ್ರ ಬಗ್ಗೆ?
ಇದ್ರ ಬಗ್ಗೆ ಯಾರ ಇವರು ವಡ್ಡರ್ ಬಂಡರಿ ಹೇಳೋರಂತ ಬಂದಾರ ನೋಡಿ ಅವ್ರು ಸೀದಾ ನಮ್ಮನೆಗೆ ಬಂದರು. ಹಾಂ ರೀ. ವಡ್ಡರ್ ಬಂಡರಿ ಹೇಳೋದ್ರಲ್ಲಿ ಹಂಗ ಇವ್ರು ಮಾಡಿಸ್ಕೊಟ್ಟು ಹ್ಞೂ ಅಂದ್ರೆ ಗುಡಿ ಕೊಟ್ಟಿದ್ದಾರೆ. ಖುಷಿ ಆಯ್ತು ಈಗ? ಖುಷಿ ಆಗೈತಿ. ಓಕೆ, ಥ್ಯಾಂಕ್ ಯು ಅಮ್ಮ. ನೋಡ್ಬೋದು ಇಲ್ಲಿ ಎಷ್ಟು ಖುಷಿ ವಿಚಾರ ಅಂತೇಳಿ. ಹೊರಗಡೆ ನಾವು ದುಡ್ಡನ್ನು ಖರ್ಚು ಮಾಡ್ತಾ ಇದ್ವಿ ಆಸ್ಪತ್ರೆಗಳಿಗೆ, ರಿಸಲ್ಟ್ ಬರ್ತಾ ಇಲ್ಲ. ಬಟ್ ಇಲ್ಲಿ ಏನೇ ಒಂದು ಮೆಡಿಸನ್ ತೊಗೊಂಡ್ರು ಕೂಡ ರಿಸಲ್ಟ್ ಬರ್ತಾ ಇದೆ. ನಂಬಿಕೆ, ಮೇಡಮ್ ಅವ್ರು ಹೇಳಿದ್ರು ನಮ್ದಿದ್ದಾರೆ ಸ್ಫೂರ್ತಿ, ನಮ್ದಿದ್ದರೆ ಸಾಕ್ಷಿ ಅಂತೇಳಿ. ನೀವು ಕೂಡ ಪ್ರಾಡಕ್ಟನ್ನು ನಂಬಿಕೆ ಬರಬೇಕಂತಂದರೆ ಆ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿ ಅಂತ ಇಷ್ಟಪಡ್ತೀನಿ. ಎಲ್ರಿಗೂ ಧನ್ಯವಾದಗಳು.